ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ನೆಕ್ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕಂತ ತೋರಿಸ್ತೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಬೋಟ್ ನೆಕ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ಬೋಟ್ ನೆಕ್ ಹಾಗೆ ಮೊದಲಿಗೆ ಬಂದು ನೋಡಿ ಸ್ನೇಹಿತರೆ, ನಾನು ಲೈನಿಂಗ್ ಅಲ್ಲಿ ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊತೀನಿ. ಸೆಕೆಂಡ್ ಬಂದು ಫ್ರಂಟ್ ಪಾರ್ಟ್ ಅನ್ನ ನಾವು ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ನಂತರ ಅದನ್ನ ಇದು ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೋ. ಫ್ರಂಟ್ ಪಾರ್ಟ್ ಅನ್ನ ಯಾವಾಗಲೂ ನಾವು ಪೇಪರ್ ಅಲ್ಲೇ ಕಟ್ ಮಾಡ್ಕೋಬೇಕು. ವಿತೌಟ್ ಪೇಪರ್ ಇಲ್ದಂಗೆ ಕೂಡ ನಾವು ಡೈರೆಕ್ಟ್ ಲೈನಿಂಗ್ ಅಲ್ಲೇ ಕಟ್ ಮಾಡಬಹುದು ಸ್ನೇಹಿತರೆ. ಆ ತರ ಕೂಡ ಒಂದು ಇದೆ. ನಾನು ನೆಕ್ಸ್ಟ್ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತೇಳಿ ನೋಡಿ. ಈಗ ಫ್ರಂಟ್ ಅಲ್ಲಿ ಹಾಗೆ ಬ್ಯಾಕ್ ಅಲ್ಲಿ ಎಲ್ಲಾದ್ರೂ ನೋಡ್ಕೋಬಹುದು. ನೋಡಿ ಸ್ನೇಹಿತರೆ, ಇದು 18 ಇಂಚು ಅಂದ್ರೆ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಲೆಂತ್ ನೋಡ್ಕೊಳ್ಳೋಣ, ಲೆಂತ್ ಎಷ್ಟಿದೆ ಅಂತ ನೋಡಿ. ಸರಿ, ಬ್ಯಾಕ್ ಸೈಡ್ ಅಲ್ಲಿ ನಾವು ಲೆಂತ್ ಅನ್ನ ತಗೋಬೇಕು. ನಾವು ಯಾವಾಗಲೂ ಇಲ್ಲಿ ತಗೋಬಾರ್ದು ಲೆಂತ್ ಅನ್ನ, ಏನಕ್ಕಂದ್ರೆ ಇದನ್ನ ಶೋಲ್ಡರ್ ಕ್ರಾಸ್ ಇಟ್ಟಿರ್ತೀವಿ. ಹಾಗಾಗಿ ನಾವು ಆದಷ್ಟು ನಾವು ಇಲ್ಲೇ ತಗೋಬೇಕು. ನೋಡಿ, ನೆಕ್ ಹತ್ರನೇ ತಗೋಬೇಕು. ಲೆಂತ್ ಎಷ್ಟು ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ನೋಡಿ, ಇದು 14 ಇಂಚು ಟೋಟಲ್ ಲೆಂತ್ ಇದೆ. 14 ಇಂಚಿಗೆ ನಾವು 1 ಇಂಚನ್ನ ಆಡ್ ಮಾಡಿ ಟೋಟಲ್ ಬಂದು 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕೆಳಗಡೆಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ 15 ಇಂಚು ಅಂದ್ರೆ 1 ಇಂಚು ನಾನು ಆಡ್ ಮಾಡಿ ಟೋಟಲ್ ಬಂದು ಬ್ಲೌಸ್ ಲೆಂತ್ ಬಂದು 14 ಇಂಚ್ ಇದೆ. ಹಾಗೆ 1/2 ಇಂಚು ನೋಡಿ, ಇದು ಶೋಲ್ಡರ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಕೆಳಗಡೆ ಅರ್ಧ ಇಂಚು ನಾನು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಎಷ್ಟಿದೆ, 36 ಇದೆ. 36 ನಾವು ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ನೋಡಿ, 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಸ್ವಲ್ಪ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಜಾಸ್ತಿ ಇಡ್ತಾ ಇದ್ದೀನಿ ಇದಕ್ಕೆ. ಹಾಗೆ ಸೊಂಟದ ಅಳತೆ ಬಂದು ಸ್ನೇಹಿತರೆ ಎಷ್ಟಿದೆ ಅಂತ ನೋಡ್ಕೊಂಡು ನೋಡಿ, 28 ಇದೆ. ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಇಟ್ಕೊಂಡಾಗ ನಮಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ, 14 ರೆಡಿ 28 ಇದೆ. ಒಂದ್ ಸೈಡ್ ಬಂದು ನಾವು 28 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ. 7 ಪ್ಲಸ್ 1 ಇಂಚು ಡಾಟ್ಗೋಸ್ಕರ. ಹಾಗೆ ನಾವು 1.25 ಇಂಚು ಮಾರ್ಜಿನ್ ಇಟ್ಟಿದ್ದೀನಿ. ನೋಡಿ, ಇದು 12.5 ರೆಡಿ ಇದೆ ಸ್ನೇಹಿತರೆ. ಇದು 12.5 ರೆಡಿ ಅಂದ್ರೆ ನಮಗೆ 1 ಇಂಚ್ ಆಡ್ ಮಾಡಿದ್ರೆ ಟೋಟಲ್ 13.5 ಆಗುತ್ತೆ. 13.5 ಶೋಲ್ಡರ್ ಇದೆ. ಹಾಗೆ ನೆಕ್ ವಿಡ್ತ್ ಕೂಡ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು 8.5 ಇದೆ. 8.5 ನೆಕ್ ವಿಡ್ತ್ ಇದೆ. ಹಾಗಾಗಿ 13.5 ಶೋಲ್ಡರ್ ಇದೆ. ನಾವು ಅದನ್ನ 2 ಭಾಗ ಮಾಡಿದಾಗ ನಮಗೆ 6.5 6.25 ಬರುತ್ತೆ. ನೋಡಿ, 6.25 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಅನ್ನ ಬಂದು ನಾನು 8 ಇಂಚ್ ಇಡ್ತಾ ಇದ್ದೀನಿ. 8 ಅಂದ್ರೆ 8 ಅರ್ಧ ಬಂದು 4 ಇಂಚ್ ಆಗುತ್ತೆ. 4 ಇಂಚ್ ಇಟ್ಟರೆ ನಮಗೆ 8.5 ನಮ್ಗೆ ಏನ್ ಬೇಕಲ್ಲ ಅದು ಸರಿ ಆಗುತ್ತೆ. ಅಂದ್ರೆ 4.25 ರೆಡಿ ಸಿಗುತ್ತೆ ನಮ್ಗೆ. ಹಾಗಾಗಿ ನೋಡಿ, 4 ಇಂಚು ನಾನು ನೆಕ್ ವಿಡ್ತ್ ಅನ್ನ ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು 6.25 ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ 6.25 ಇದೆ. ಕೆಳಗಡೆ ಕೂಡ ಆರ್ಮೋಲ್ ಡೌನಿಂಗಿಗೆ 6.25 ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಇವಾಗ ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಮಗೆ ಇದರಲ್ಲೇ ಆರ್ಮೋಲ್ ಅನ್ನ ಮೆಜರ್ಮೆಂಟ್ ತಗೋಬೇಕು. ನೋಡಿ, ಕೆಳಗಡೆಯಿಂದ ನಾನು ಮೆಜರ್ಮೆಂಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇವಾಗ ಎಷ್ಟು ಆರ್ಮೋಲ್ ಬಂತು ಅಂತ ನೋಡ್ಕೊಳ್ಳೋಣ. ನೋಡಿ, ಇದು 6.5 ಇಂಚು ರೆಡಿ ಬಂದು 6.5 ಇಂಚಿಗೆ ಬಂದಿದೆ. ಒಂದ್ಸಾರಿ ನೀವು ಇವಾಗ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ನಾವು ಬ್ಯಾಕ್ ಸೈಡ್ ಇಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಒಂದ್ಸರಿ ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ನಮಗೆ ಆರ್ಮೋಲ್. ನೋಡಿ, ಕೆಳಗಡೆಯಿಂದ ನಾನು ಇಡ್ತಾ ಇದ್ದೀನಿ. ನೋಡಿ, ಈ ತರ ಇಟ್ಟಾಗ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲಿ ಕೂಡ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ಇಲ್ಲಿ ಒಂದು 1/2 ಇಂಚು ಶೋಲ್ಡರ್ ಕ್ರಾಸ್ ಅನ್ನ ಇಡಬೇಕು. ಅವಾಗಲೇ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, 1/2 ಇಂಚು ಶೋಲ್ಡರ್ ಕ್ರಾಸಿಗೋಸ್ಕರ ಇಲ್ಲಿಂದ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನಾನು. ನೆಕ್ ಬಿಡ್ತಾನ ಬಂದು 4 ಇಂಚ್ ಇಟ್ಟಿದ್ದೀವಿ. ಅದಕ್ಕೆ ಡೌನ್ ಸೈಡ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ನೆಕ್ ಲೆಂತ್ ಅನ್ನ ಬಂದು ನೋಡಿ, ನಾವು ಇದು ಬ್ಯಾಕ್ ಪಾರ್ಟ್ ಆಗಿರೋದನ್ನ ಇದರಲ್ಲಿ ನಾವು ಡಿಸೈನ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 4 ಇಂಚಿಗೆ ಒಂದು ಇಲ್ಲಿ ಕೂಡ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಮೊದಲಿಗೆ. ನೀವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆನೋ ಅಷ್ಟು ನೋಡ್ಕೊಂಡ್ಬಿಡಿ. ಕೆಳಗಡೆಯಿಂದ ನೋಡ್ಕೊಂತ ಇದ್ದೀನಿ ನೋಡಿ ನಾನು. ಇವಾಗ ಇಲ್ಲಿ ಬ್ಯಾಕ್ ಸೈಡ್ ಏನು ಉಕ್ಸ್ ಇದೆ, ಇದು ಕೆಳಗಡೆಯಿಂದ ಎಷ್ಟು ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ನೋಡಿ, ಇದು 4.25 ಇಂಚು ರೆಡಿ ಇದೆ. ನಾವು ಅಲ್ಲಿಗೆ ಕೆಳಗಡೆ 4.5 ಇಂಚು ಕೆಳಗಡೆಯಿಂದ ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಅನ್ನ ನೋಡಿ, ನೆಕ್ ಲೆಂತ್ ಅನ್ನ ಬಂದು ನಾನು ಫಸ್ಟಿಗೆ ಒಂದು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ 2 ಇಂಚು ಗ್ಯಾಪ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ 2 ಇಂಚ್ ಗ್ಯಾಪ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಇವಾಗ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಬೋಟ್ ತರನೇ ನಾವು ಸೇಪ್ ಅನ್ನ ಮಾಡ್ಕೋಬೇಕು. ಓಕೆ, ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನಾವು ಯಾವ ರೀತಿ ಬೇಕಾದ್ರೂ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ನಾನು ಈ ತರ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಆ ತರ ನೀವು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ಒಂದು ಸಪರೇಟ್ ಪೀಸ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಪೈಪಿಂಗ್ ಬರುತ್ತೆ ನಮ್ದು. ಇಲ್ಲಿ ಥ್ರೆಡ್ ಪೈಪಿಂಗ್ ಒಂದನ್ನು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್, ಹಾಗೆ ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಬರುತ್ತೆ. ಇದು ಒಂದು ಸಪರೇಟ್ ಪೀಸ್ ಆಗಿ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ನೋಡಿ ಇದಕ್ಕೆ ಒಂದು ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ಈ ತರ ಡಿಸೈನ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಡಾಟ್ಗೋಸ್ಕರ 1 ಇಂಚ್ ಬಿಟ್ಟಿದ್ವಿ. ಇದನ್ನ ಡಾಟ್ ಆಸ್ ಇಟ್ ಈಸ್ ಹಿಡಿಯೋದು ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ಇದನ್ನ ನಂತರ ಕಟ್ ಮಾಡ್ಕೊಂತೀನಿ. ಇದೊಂದು ವಿಡಿಯೋ ಮಾಡ್ತೀನಿ, ಹಾಗಾಗಿ ಆವಾಗಲೇ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆ ಡಿಸೈನ್ ಬರುತ್ತೆ ಅಂತ ಹೇಳಿ. 1 ಪೀಸ್ ಮಾತ್ರ ತಗೋಬಹುದು, ಬಟ್ ಇದು 2 ಪೀಸ್ ಇದೆ, ಹಾಗಾಗಿ ಇದ್ರ ಏನು ತೊಂದರೆ ಇಲ್ಲ. ಅದು ನಾವು ಇವಾಗ ಪೇಪರ್ ಅಲ್ಲಿ ಇದನ್ನ ನಾವು ಏನು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಆಸ್ ಇಟ್ ಈಸ್ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನೆಕ್ ಬಿಡುತ್ತಿದೆ. ಹಾಗೆ ಇಲ್ಲಿಗೆ ನಾನು 1/2 ಇಂಚು ಜಾಸ್ತಿ ಇಡಬೇಕು. ನೋಡಿ ಇಲ್ಲಿ ನಾನು 1/2 ಇಂಚು ಜಾಸ್ತಿಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದು ತೆಗೆದ್ಬಿಡೋಣ ನಾವು. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗಿಗೋಸ್ಕರ. ಹಾಗೆ ಇದು ಚೆಸ್ಟ್, ಹಾಗೆ ಇಲ್ಲಿಗೆ ನೆಕ್ ವಿಡ್ತ್ ಇದೆ ಸ್ನೇಹಿತರೆ. ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಏನು ನೆಕ್ ವಿಡ್ತ್ 4 ಇಂಚ್ ಇಟ್ಟಿದೀವಿ, ಇಲ್ಲಿ ಕೂಡ ಅಷ್ಟೇ 4 ಇಂಚು ನಮಗೆ ಬರುತ್ತೆ. ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೆಕ್ ಲೆಂತ್ ಅನ್ನ ಬಂದು ನಾನು ಇದನ್ನು 4 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಬೋಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪ್, ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಒಂದ್ಸರಿ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳಿ. 9 ಇಂಚು ಕರೆಕ್ಟ್ ಆಗಿದೆ. 1.5 ಇಂಚು ಸ್ಟಿಚಿಂಗ್, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ನಾವು ಫಸ್ಟ್ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಈ ಮೆಜರ್ಮೆಂಟ್ ಗೆ ನಾವು 10 ಇಂಚು ಫಸ್ಟ್ ಡಾಟ್ ಪಾಯಿಂಟ್ ಅನ್ನ ನಾನು ಇಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿಗೆ 10.5 ಮಾರ್ಜಿನ್ ಸೇರಿಸಿ 10.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ ಕೆಳಗಡೆಯಿಂದ ನೋಡಿ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಡಾಟ್ ಅನ್ನ ಸ್ನೇಹಿತರೆ ನೋಡು, ಡಾಟ್ ಅನ್ನ ಎಲ್ಲಿಂದ ಹಿಡಿತೀವಿ ಅಂದ್ರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ ಅದ್ರ ಪ್ರಕಾರ ನಾವು ಇಡಬೇಕು. ನೋಡಿ ಇಲ್ಲಿ 3.25 ಇಂಚ್ ಇಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಒಂದು 3.25 ಇಂಚಿಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಹಾಗೆ ಕೆಳಗಡೆ ಬಂದು 3.25 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ನೋಡಿ ಇದಕ್ಕೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಆರ್ಮೋಲ್ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ ಅಲ್ಲಿ ನಾವು ಈ ಪಾಯಿಂಟ್ ಇಂದ ಶೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು, ಪ್ರಿನ್ಸ್ ಕಟ್ ಶೇಪ್ ಅನ್ನ. ನೋಡಿ ಸ್ಕೇಲ್ ಅಲ್ಲಿ ಈಸಿಯಾಗಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಬರುತ್ತೆ ಇದು. ಎರಡು 1/4 ಇಂಚು ತಗೊಂತ ಇದ್ದೀನಿ. 2.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ಅಷ್ಟೇ 2 ಇಂಚಿಗೆ, ಇಲ್ಲಿ 2.25 ಇಂಚ್ ಇಟ್ಟಿದೀವಿ, ಇಲ್ಲಿ 2 ಇಂಚು ತಗೋತೀನಿ. ನೋಡಿ ಹಾಗೆ ಈ ಶೇಪ್ ಅನ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ
ಸ್ನೇಹಿತರೆ ನೋಡಿ, ಈ ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ, ಡಾಟ್ ಪಾಯಿಂಟ್ ಅನ್ನ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 5 ಇಂಚ್ ಇದೆ. ಇಲ್ಲಿ ಕೂಡ ಅಷ್ಟೇ 5 ಇಂಚು ಬರಬೇಕು. ನೋಡಿ ಇಲ್ಲಿ ಜಾಸ್ತಿ ಬರ್ತಾ ಇದೆ, ಅಂದ್ರೆ ನೋಡಿ ಇಲ್ಲಿ 5 ಇಂಚು ಇಲ್ಲಿಗೆ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದನ್ನ ನೋಡಿ ಇದ್ರ ಪ್ರಕಾರ ನಾವು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ಇವಾಗ. ಹಾಗೆ ಇಲ್ಲಿ ಕೂಡ 1/2 ಇಂಚು ಮೇಲಕ್ಕೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ 7 ಇಂಚ್ ಇದೆ. ನಮಗೆ 7 ಇಂಚು ರೆಡಿ ಬೇಕು. ನೋಡಿ ಇವಾಗ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ 3.5 ಇಂಚ್ ಇದೆ. ಇಲ್ಲಿಂದ ನಾವು 3.5 ಕಂಟಿನ್ಯೂ ಮಾಡಿದಾಗ ನಮಗೆ ಇತ್ಲ 3.5 ಇಂಚ್ ಬೇಕು. ನೋಡಿ ಈ ಕಡೆಗೆ 3.5 ಇಂಚ್ ಅಂದ್ರೆ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿಂದ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ ಸ್ನೇಹಿತರೆ, ಇದರಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನಾವು ಲೈನಿಂಗ್ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಮಾಡ್ಕೋಬೇಕು. ನಾನು ನಿಮ್ಗೆ ಯಾವ ರೀತಿ ಮಾಡೋಂತ ತೋರಿಸ್ತೀನಿ. ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಒಂದು ಕಟ್ ಮಾಡ್ಕೊಂತೀನಿ. ಒಂದು ಪೀಸ್ ಅನ್ನ ರಿಮೂವ್ ಮಾಡ್ಬಿಡ್ತೀನಿ. ಇದರಲ್ಲಿ 2 ಪೀಸ್ ಇದೆ. ಪೇಪರ್ ತೆಳ್ಳಗಿರೋದ್ರಿಂದ ನಾನು 2 ಪೀಸ್ ಅನ್ನ ಇಟ್ಕೊಂಡಿದ್ದೆ. ನೋಡಿ ನಮಗೆ 1 ಪೀಸ್ ಮಾತ್ರ ಸಾಕು ಸ್ನೇಹಿತರೆ. ನೋಡಿ ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಈ ತರ ಸೇಪು ಬರುತ್ತೆ. ಒಂದ್ಸರಿ ನೀವು ಕರೆಕ್ಟ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ನಾವು ಇಟ್ಟು ಚೆಕ್ ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಬರಬೇಕು ಸ್ನೇಹಿತರೆ. ಅದು ನೋಡಿ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಇದು ಇಲ್ಲಿ ಈ ಪಾಯಿಂಟ್ ಅಲ್ಲಿ ನಾವು ಸರಿಯಾಗಿ ಸೇರಿಸ್ಕೋಬೇಕು. ನೋಡಿ ಇಲ್ಲಿಗಿದೆ ಅಲ್ವಾ, ಈ ಪಾಯಿಂಟ್ ಇಂದ ಮೇನ್ ನಮಗೆ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಹಾಗೆ ಇವಾಗ ಇದನ್ನ ಸ್ನೇಹಿತರೆ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಅಲ್ಲಿ ನೀವು ಎಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕನ್ನ ತೋರಿಸ್ತೀನಿ ನಾನು ನಿಮ್ಗೆ. ಸ್ನೇಹಿತರೆ ನೋಡಿ, ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮಾರ್ಜಿನ್ ಅನ್ನ ಎಲ್ಲಿ ಆಡ್ ಮಾಡ್ಬೇಕಂತ ತೋರಿಸ್ತೀನಿ ನಾನು ನಿಮ್ಗೆ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಕೂಡ ನಾವು 1/2 ಇಂಚು ಅಥವಾ 1/2 ಇಂಚ್ಗಂತೂ ಕಡಿಮೆ, ನೀವು ಎಷ್ಟು ಸ್ಟಿಚ್ ಮಾಡ್ತೀರಾ ಅಷ್ಟನ್ನ ನೀವು ಇಲ್ಲಿ ಮಾರ್ಜಿನ್ ಆಗಿ ಆಡ್ ಮಾಡ್ಕೋಬೇಕು. ನೋಡಿ ನಾನು ಇದು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ. ನೀವು ಫ್ರಂಟ್ ಪಾರ್ಟ್ ಅಲ್ಲಿ 2 ಪೀಸ್ಗೆ ನೀವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ತಗೋಬೇಕು. ನೋಡಿ ಈ ತರ ನಾವು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ. ಹಾಗೆ ಇದನ್ನು ಕೂಡ ಅದೇ ಸೇಮ್ ಆಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೂ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಅನ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್, ಇದು ಅಳತೆ ಬ್ಲೌಸ್ಗಂತೂ ಸ್ಲೀವ್ ಮೆಜರ್ಮೆಂಟ್ ಬಂದು ಜಾಸ್ತಿ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಸ್ಲೀವ್ ಲೆಂತ್ ಬಂದು ಇದು 10.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ 10 ಇಂಚು ಟೋಟಲ್ ಲೆಂತ್ ಬಂದು 10 ಇಂಚ್ ಬೇಕು. ಅದಕ್ಕೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ 10.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಕ್ಯಾಪ್ ಹೈಟ್ ಅನ್ನ ಬಂದು ನಾನು ನೋಡಿ 3.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು 5.5 ಇಂಚು ಅಂದ್ರೆ 11 ಇಂಚ್ ಆಗುತ್ತೆ ಲೂಸು. ನೋಡಿ 5.5 ಇಂಚ್ ಇಟ್ಟಿದ್ದೀನಿ. ಫಿಟ್ಟಿಂಗ್ ಬಂದು 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್.
ಇಲ್ಲಿ ಕೂಡ ಅಷ್ಟೇ ನಾವು ಇವಾಗ ಆರ್ಮೋಲ್ ಅನ್ನ ಚೆಕ್ ಮಾಡ್ಕೋಬೇಕು. ನಾವು ಅಲ್ಲಿ ಬ್ಯಾಕ್ ಸೈಡ್ ಏನು ಕಟ್ ಮಾಡ್ಕೊಳ್ತೀವಿ ಬ್ಯಾಕ್ ಶೇಪ್ ಅನ್ನ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ಕೊಂಡು. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿಗೆ ರೆಡಿ ಇದೆ ಇದು. ನೋಡಿ ಈ ರೀತಿ ನಾವು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. 1/4 ಇಂಚು ಜಾಸ್ತಿನೇ ಇಟ್ಕೊಂತೀನಿ ಸ್ನೇಹಿತರೆ ನಾನು. ಹಾಗೆ ಇಲ್ಲಿಂದ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್, 1/4 ಇಂಚು. ಇವಾಗ ಒಂದ್ಸರಿ ಅಳತೆ ಬ್ಲೌಸ್ ಪ್ರಕಾರ ಅಂದ್ರೆ ಇದು ಸ್ಲೀವ್ ಚೇಂಜ್ ಇದೆ ಸ್ನೇಹಿತರೆ. ಇದು ಹಾಫ್ ಸ್ಲೀವ್, ಅದು ಫುಲ್ ಸ್ಲೀವ್ ಇಡ್ತಾ ಇದೀವಿ ನಾವು ಇದಕ್ಕೆ ಇದೇ ಮೆಜರ್ಮೆಂಟ್ ಗೆ. ಒಂದ್ಸರಿ ನಾವು ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಇದೆಯಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಇದು ಸೇಪು ಕರೆಕ್ಟ್ ಆಗಿ ತೆಗ್ದಿಲ್ಲ ಸ್ನೇಹಿತರೆ ಇದನ್ನವರು. ಬಟ್ ನಮಗೆ ಈ ಹೈಟು ಕರೆಕ್ಟ್ ಆಗಿದ್ರೆ ಸಾಕು, ಕರೆಕ್ಟ್ ಆಗಿದೆ ಅಲ್ಲಿ. ಹಾಗೆ ಇದನ್ನ ಇವಾಗ ಸೇಪ್ ಅನ್ನ ಯಾವ ರೀತಿ ತೆಗಿ ಅಂತ ತೋರಿಸ್ತೀನಿ. ನೋಡಿ ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದೀನಿ ಸ್ನೇಹಿತರೆ ನಾನು. ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದೀನಿ. ಸ್ಲೀವ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಬೇಕಂತ ಹೇಳಿ. ಹಾಗೆ ಇಲ್ಲಿ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಸೇಪ್ ಅನ್ನ ತೆಗಿಬೇಕು. ನೋಡಿ ಈ ತರ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಪರ್ಫೆಕ್ಟ್ ಆಗಿ 100% ಬರುತ್ತೆ. ಹಾಗೆ ಇದರಲ್ಲಿ 2 ಫ್ರಂಟ್ ಪಾರ್ಟ್ ಅನ್ನ ತಗೊಂಡು ಈ ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.